ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ ಅತ್ಯಂತ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ. ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ. ಅದಕ್ಕಿಂತ ಪೂರ್ವದಲ್ಲಿಯೇ ಇದು ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನವೆಂದು ಹೇಳಲಾಗುತ್ತಿದೆ. ಇಟಗಿಯ ಪ್ರಾಚೀನ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಸಾರ್ವಜನಿಕರ ಒತ್ತಾಯ. ಗದಗ ಜಿಲ್ಲೆ ರೋಣ ತಾಲೂಕಿನ ಇತಿಹಾಸ ಪ್ರಸಿದ್ಧ ಇಟಗಿ ಗ್ರಾಮವು ಚಾಲುಕ್ಯರ ಕಾಲದಲ್ಲಿ ಹಿಟ್ಟಂಗಿಪುರ ಎಂಬ ಹೆಸರಿನಿಂದ ಪ್ರಸಿದ್ಧ ಪಡೆದಿದ್ದು, ಪುರಾತನ ಕಾಲದಲ್ಲಿ ಇಟ್ಟಂಗಿ ತಯಾರಿಕಾ ಕೇಂದ್ರವಾಗಿಯೂ ಖ್ಯಾತಿ ಪಡೆದಿತ್ತು. ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಈ ಗ್ರಾಮವು ವಿಶೇಷ ಸ್ಥಾನಮಾನ ಹೊಂದಿದ್ದನ್ನು ತಿಳಿಯಬಹುದು. ಹಳೆಯ ಕಾಲದ ರಾಜರು ತಮ್ಮ ಆಳ್ವಿಕೆಯಲ್ಲಿ ಕಟ್ಟಿದ ಗುಡಿ ಗೋಪುರಗಳು, ಶಾಸನಗಳು, ಬಾವಿಗಳು, ಕೆರೆಗಳು, ಕೋಟೆ ಕೊತ್ತಲೆಗಳು ಹಾಗೂ ಶಿಲಾಮೂರ್ತಿಗಳು ಇಂದಿಗೂ ಆ ಕಾಲದ ನೆನಪುಗಳನ್ನು ಸಾರುತ್ತವೆ. ಇಟಗಿ ಗ್ರಾಮ ದೇವತೆ ಧೀಮಾಂಬಿಕಾ ದೇವಿಯು ಈ ಭಾಗದ ಪ್ರಸಿದ್ಧ ಆರಾಧ್ಯ ದೇವಿಯಾಗಿದ್ದು, ನಾಡಿನ ವಿವಿಧ ಭಾಗಗಳಿಂದ ಭಕ್ತರು ದೇವಿಗೆ ಹರಕೆ ಹೊತ್ತು ಬಂದು ಪೂಜೆ ಸಲ್ಲಿಸುತ್ತಾರೆ. ಮನದ ಬೇಡಿಕೆ ಈಡೇರಿದ ಬಳಿಕ ಕಾಯಿ ಕಟ್ಟೋದು, ದವಸ ಧಾನ್ಯ ಸಮರ್ಪಣೆ ಮಾಡುವುದು ಸೇರಿದಂತೆ ಜಾತ್ರಾ ಮಹೋತ್ಸವಗಳಿಗೆ ನೆರವು ನೀಡುವ ಪದ್ಧತಿ ಎಂದಿಗೂ ಮುಂದುವರೆದಿದೆ. ದೇವಿಯ ಗುಡಿಯಲ್ಲಿ ನಿತ್ಯ ಅನ್ನ ಪ್ರಸಾದ ನಡೆಯುತ್ತಿದ್ದು, ಭಕ್ತರ ಆಧ್ಯಾತ್ಮಿಕ ನಂಬಿಕೆಯ ಕೇಂದ್ರವಾಗಿದೆ. ಗ್ರಾಮದಲ್ಲಿರುವ ಪ್ರಾಚೀನ ಶಂಭುಲಿಂಗೇಶ್ವರ ದೇವಾಲಯವು ವಿಶೇಷ ಮಹತ್ವ ಹೊಂದಿದ್ದು, ಇಲ್ಲಿ ಉದ್ಭವ ಲಿಂಗ ಹಾಗೂ ನಿರ್ಮಿತ ಲಿಂಗ ಎನ್ನುವ ಜೋಡಿ ಲಿಂಗಗಳು ಕಂಡುಬರುತ್ತವೆ. ಆದರೆ ಈ ದೇವಾಲಯವು ಕಾಲದ ಹೊಡೆತಕ್ಕೆ ಸಿಲುಕಿ ದುರಸ್ತಿ ಅಗತ್ಯವಿರುವ ಸ್ಥಿತಿಯಲ್ಲಿದೆ. ಪ್ರಾಚೀನ ಸ್ಮಾರಕಗಳನ್ನು ನಿರ್ಲಕ್ಷ್ಯದಿಂದ ಹಾಳಾಗಲು ಬಿಡದೆ ಅವುಗಳನ್ನು ಜೀರ್ಣೋದ್ಧಾರ ಮಾಡಿ ಮುಂದಿನ ಪೀಳಿಗೆಗೆ ಉಳಿಸುವ ಕಾರ್ಯ ನಡೆಯಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಇತಿಹಾಸ ಪ್ರಸಿದ್ಧ ದೇವಾಲಯಗಳು, ಶಾಸನಗಳು ಹಾಗೂ ಪಾರಂಪರಿಕ ಸ್ಮಾರಕಗಳ ಸಂರಕ್ಷಣೆಗೆ ಪುರಾತತ್ವ ಇಲಾಖೆ, ಪ್ರವಾಸೋದ್ಯಮ ಅಭಿವೃದ್ಧಿ ಇಲಾಖೆ, ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸದಸ್ಯರು ಕೈಜೋಡಿಸಿ ಕ್ರಮ ಕೈಗೊಳ್ಳಬೇಕು. ಪ್ರಾಚೀನ ದೇವಾಲಯಗಳಿಗೆ ಪುನರ್ಜೀವನ ದೊರೆತರೆ ಇತಿಹಾಸವು ಉಳಿಯುತ್ತದೆ, ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗುತ್ತದೆ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಓಕೆ, ಶಂಭುಲಿಂಗಜ್ಜವರು ಆಯ್ತು. ತೊಗೊಂಡಿನಿ ಇಲ್ಲಿ ತೊಗೊಂಡಿನ್ರಿ, ಆಗಲ್ಲಿ ತೊಗೊಂಡಿನಿ. ಹಾಂ ಹಾಂ 1200 ವರ್ಷ, 1054ನೇ ಇಸ್ವಿ ಐತೇನ್ರಿ? ಲಿಪಿ ಐತೆ. ಇದ್ರ ಬಗ್ಗೆ ನಿಮಗೇನ್ರ ಕತೆ ಗೊತ್ತದನ? 1054ನೇ ಇಸ್ವಿ ಹಿಂದ ಮಣ್ಣಿಗನೂರು ಪೂಜೆ ಇದನ್ನ ಮಾಡ್ತಿದ್ವು ಅನ್ನೋದು ಆಟ ಹಿಂಗೆ ಇಷ್ಟೇ ಕೇಳಿದ್ರಿ. ತಮ್ಮ ಹೆಸರು ಏನಂದ್ರಿ? ನಮ್ಮದು ಶಿವಕುಮಾರಯ್ಯ ಗವಿಮಠ ಅಂತೇಳಿ. ಹಾಂ ಹಾಂ ಹಾಂ. ಈಗ ಈ ಅನುದಾನಕರ ಬಂದೇ ಅಲ್ರಿ ಇದಕ್ಕೆ. ಹಾಂ ಹ್ಞೂ ರೀ. ಈಗ ಸ್ವಲ್ಪ ಮುಂದೆ ಕತ್ಕೊಂಡ್ರಿ. ಮುದ್ರಾ ಇಲಾಖೆದಾರ ಮುದ್ರಾ ಇಲಾಖೆದಾರು 3-4 ಸಲ ಸರ್ವೆ ಮಾಡ್ಕೊಂಡು ಹೋಗ್ಯಾರ. ಹಾಂ, ಆದ್ರೆ ಇದಕ್ಕೆ ಯಾವ ಅನುದಾನ ಮಾಡಿಲ್ಲ. ತಮ್ಮ ಹೆಸರು ಏನಂದ್ರಿ? ನಮ್ಮ ಹೆಸರು ರುದ್ರಯ್ಯ ಹಿರೇಮಠ ಅಂತ. ಹಿರೇಮಠ ಅಂತಾರೆ. ಇದವ್ರವ್ರ ಇಟ್ಟಿಗೆ ಅವ್ರಿ? ಇದವ್ರು. ಎಷ್ಟು ವರ್ಷ ನಿಮಗೀಗ? ನಮಗೆ 82 ವರ್ಷ ರೀ. 82. ಮತ್ತೆ ಅದ್ರ ಹಿಂದಿನ ಚರಿತ್ರೆ ಏನಾದ್ರು ನಿಮ್ಗೆ ಗೊತ್ತಿರಬಹುದಲ್ಲ? ಚರಿತ್ರೆ ಇಷ್ಟ ರೀ. ಈಗ ಏನಿತ್ತು, ಈಗ ಕೆಲವೊಂದು ಅದು ಕಲ್ಯಾಣ ಮಂಟಪ ಮಾಡ್ಯಾರ ಈ ಗುಡಿಗೆ. ಅದಕ್ಕೆ ಅನುದಾನ ಸಿಕ್ಕತಿ, ಈ ಗುಡಿಗೆ ಸಿಕ್ಕಿಲ್ಲ. ಹ್ಞೂ. ಹೀಗಾಗಿ ಅದ್ರ ಒಳಗ ಲಿಪಿ ಐತ್ರಿ. ಅವರು 1200 ಇತ್ತ ಕೊಡ್ರಿ, ಲಕ್ಷ ಕೊಡ್ರಿ ನೋಡ್ರಿ. ತಳ್ಯಾಳ ಸಿಪಾಯಿ ಕಟ್ಸ್ಯಾನಂತ್ರಿ. ಯಾರು? ತಳ್ಯಾಳ ಸಿಪಾಯಿ. ಹಾಂ ರೀ ಅಂತ ಹೇಳ್ತಾರ. ಹಾಂ, ನಾವು ಕೇಳಿದ್ದೆ ಅಷ್ಟೇ ಕೇಳಿದ್ರಾ? ಒಳಗೆ ಲಿಪಿ ಐತ್ರಿ. ಲಿಪಿ ನೋಡ್ರಿ, ಹಳೆಗನ್ನಡದ ಬರ್ದಾರ. ಅದು ಓದಿ ಹೇಳಿದ್ರಿ. ಹಿಂಗೆ 12ನೇ ಶತಮಾನದಾಗ ಇದು ಆಗೈತೆ. 12ನೇ ಶತಮಾನದಾಗ ಆಗೈತಿ ಇದು. ಚಾಲುಕ್ಯರ ಕಾಲನೇ ಅದು ಆ್ಯಕ್ಚುಲಿ, ಹೆಚ್ಚು ಕಡಿಮೆ. ಎಸ್ ಸರ್, ಧನ್ಯವಾದಗಳು ಅಜ್ಜರ. ಇಂಥ ಇತಿಹಾಸ ಪುರಾತನ ಕಾಲದ ದೇವಾಲಯಗಳು ಉಳಿಬೇಕಾಗಿದೆ. ಉಳಿಬೇಕ್ರಿ. ಆದ್ರೆ ಉಳಿಸುವಂತ ಸರ್ಕಾರ ಮಾಡಬೇಕು. ಇಲಾಖೆಯವರು ಬಂದು ಅದನ್ನ ಸರ್ವೆ ಮಾಡಬೇಕು. ಸರ್ವೆ ಮಾಡ್ಯಾರ. ಸಲ ಮಾಡಿ ನಿಮ್ಮಂತಾರು. ಆದ್ರೆ ಏನೂ ಅನುದಾನ ಇದು
ಮಾಡಿಲ್ಲ. ಅದಕ್ಕೆಲ್ಲ ನಿಮ್ಮೂರ ಶಿಕ್ಷಕರಾಗಿರ್ತಕ್ಕಂಥ KS ಉದ್ದಾರ್ ಸರ್ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಗೊಳ್ರಿ ಸರ್. ನಮ್ಮ ಯೂಟ್ಯೂಬ್ ಚಾನಲ್ ಬಿಡೋಣ ಅಂತ ತಿಳ್ಕೊಂಡು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಧಾರವಾಡದಿಂದ ಬಿಡ್ರಿ, ಅದೇನ್ ತಪ್ಪಲ್ಲ. ಅಲ್ವಾ. ಅವ್ರ ಅಭಿಮಾನ ಮತ್ತು ಪ್ರೀತಿಯಿಂದ ಅವರು ಇಲ್ಲಿಗೆ ಬಂದು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇದು 1054ನೇ ಇಸ್ವಿ ಒಳಗ ಪ್ರಾರಂಭ ಆಗಿದ್ದು ಗುಡಿ. ಹಿಂಗ ಚಾಲುಕ್ಯರ ಅರಸರ ಕಾಲದೊಳಗ ಆಗಿದ್ದು. ಐವಳ್ಳಿ ಪಟ್ಟದ ಕಲ್ಲು ಹೆಂಗ ದೇವಸ್ಥಾನಗಳದಲ್ಲ ಅದೇ ಕಲ್ಲನ್ನ ತಗೊಂಡ್ಬಂದು ಅದೇ ಕಲ್ಲಿನ ಕಟ್ಟಡ ಇಲ್ಲೈತಿ. ಇದು ಶಿಲ್ಪಕಲೆಯ ತೊಟ್ಟಿಲು ಅಂತೇಳಿ ಐವಳಿಯನ್ನು ಕರೀತಾರ. ಹೌದ್ರಿ. ಅಲ್ಲಿ ದೇವಸ್ಥಾನಗಳದಾವಲ್ಲ ಅದೇ ಹೋಲುವಂತ ದೇವಸ್ಥಾನ ಇದೆ. ಇದು ಅಗ್ರಸ್ಥಾನ ಅಂತ ಪುರಾತನ ಕಾಲದ್ದು ಇದು. ಇದಕ್ಕ ಇದು ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ಹೆಸರೈತಿ. ಒಳಗ 2 ಲಿಂಗಗಳದ. ಪ್ರತಿಯೊಂದು ಇದಕ್ಕಿದ್ರು ಇಲ್ಲಿ ದೇವಸ್ಥಾನ ಮುಂದಿದ್ದು ಉದ್ಭವಲಿಂಗ, ಹಿಂದಿದ್ದದ್ದು ಸ್ಥಾಪನಲಿಂಗ, ಉದ್ಭವಲಿಂಗ, ಸ್ಥಾಪನಲಿಂಗ ಎರಡದವ. ಇದ್ದಿದ್ರು ಇದ್ರ ಬಗ್ಗೆ ನಿಷ್ಕಾಳಜಿ ಬಾಳ ಅಂದ್ರೆ ಇದೊಂದು ಪುರಾತತ್ವ ಇಲಾಖೆ ಸೇರ್ಕೊಂಡ್ರೆ ಇದೇನಂತ ಒಂದು ಸೌಂದರ್ಯೀಕರಣ ಆಕತ್ತೆ ಮತ್ತು ಇತಿಹಾಸದ ಆಕತಿ. ವೆರಿ ಗುಡ್. ಅದ್ರ ಸಲುವಾಗಿ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಅನುದಾನವನ್ನು ಅಥವಾ ಪುರಾತತ್ವ ಇಲಾಖೆ ಸೇರಿಸಿದ್ರೆ ಇದೊಂದು ಒಳ್ಳೆ ದೇವಸ್ಥಾನ ಆಗುತ್ತೆ, ಐತಿಹಾಸಿಕ ಸ್ಥಳನೂ ಆಕತಿ. ಇದು ಪ್ರಸಿದ್ಧ ದೇವಾಲಯ ಆದಂತ ಭೀಮಾಂಬಿಕೆಯ ಒಂದು ಪುಣ್ಯಕ್ಷೇತ್ರ ಇರೋದ್ರಿಂದ ಇದು ಕೂಡ ಒಂದಷ್ಟು ಮುಂದಕ್ಕೆ ಬರಲಿ ಅನ್ನುವಂತ ಅಭಿಪ್ರಾಯ. ಇದು ಹೆಂಗೈತೆ ಅಂದ್ರೆ ಎಲೆ ಮನೆ ಕಾಯಿ ಅಂತ ಐತಿದೆ ಗುಡಿ. ಬರೋಬರ್ ಸರ್. ಹಿಂದೆ ಒಂದು ನಾಗನಾಥೇಶ್ವರ ದೇವಸ್ಥಾನ ಕೂಡ ಅದು ಕೂಡ ಇದೆ. ಹೌದ್ರಿ. ಅದಕ್ಕೂ ಅಲ್ಲಿ ಇದೆ. ಇದು ಅಭಿವೃದ್ಧಿ ಆಯ್ತಂದ್ರೆ ಇದು ಕಲ್ಯಾಣ ಮಂಟಪ ಇಲ್ಲಿ ಏರಿಯಾದಾಗ ಇಲ್ಲಿ ಓಣಿ ಎಲ್ಲಾ ಜನರು ಸೇರ್ಕೊಂಡು ಕಲ್ಯಾಣ ಮಂಟಪ ಕಟ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದರ ದುಡ್ಡಿನ ಒಂದು ಇದು ಇರೋದ್ರಿಂದ ಅಷ್ಟಕ್ಕೆ ನಿಲ್ಲೈತಿ. ಅದಕ್ಕೆ ತಾವು ಸರ್ಕಾರದಕ್ಕೆ ಹೆಚ್ಚಿನ ಒಂದು ಇದನ್ನು ಕೊಟ್ಟು ಹೇಳಿದ್ರೆ ಅದು ಮುಂದೆ ಪ್ರಾಚ್ಯೋತ್ಸವ ಒಳಗೆ ಸೇರ್ಕೊಂಡು ಅದನ್ನ ಪ್ರಾರಂಭ ಮಾಡಿ ಒಳ್ಳೇದಾಗುತ್ತೆ. ಖಂಡಿತ ಮಾಡೋಣ ಸರ್, ಖಂಡಿತ ಮಾಡೋಣ ಸರ್. ನಾವು ಯೂಟ್ಯೂಬ್ ಚಾನಲ್ದಾಗ ಇದನ್ನ ಮಾಡ್ತೀನಿ. ಮತ್ತ ಈ ಸರ್ ಇಲ್ಲ ಆಮೇಲೆ ಇಲ್ಲಿ ಎಷ್ಟು ಜನಸಂಖ್ಯೆ ಐತ್ರಿ ಸರ್ ನಿಮ್ಮೂರ್ದು? ಎಷ್ಟ್ರಿ? ಗ್ರಾಮ ಪಂಚಾಯತಿ ಐತಿ. ಮತ್ತೆ ಗ್ರಾಮ ಪಂಚಾಯತಿ PDO ಏನಾದ್ರು ನಿಮ್ಮ ಊರಾದ್ರ ಇದ್ರ ಬಗ್ಗೆ ಏನಾರ ಲೆಟರ್ ಕಳ್ಸ್ಯಾರನ್ರಿ? ಕಲ್ಯಾಣ ಮಂಟಪಕ್ಕೆ ಹಾಕ್ಯಾರ, ಇದಕ್ಕೆ ಕಲ್ಯಾಣ ಮಂಟಪ ಕೊಟ್ರ ಅರ್ಜಿ ಕೊಟ್ರ. ಹೌದ್ರಿ. ಜಾಗೃತವಾದಂತ ಸ್ಥಳ. ಕರೆಕ್ಟ್. ಬರ್ತೀನಿ ರೀ, ಬರ್ರಿ ಸರ್. ಒಳಗೆ ಹೋಗಿ ಬರ್ರಿ. ಲೋಗೋ ಬೇಡ ಬರ್ರಿ. ಇದಕ್ಕೆ ಜೀರ್ಣೋದ್ಧಾರ ಅವಶ್ಯವಾಗಿದೆ. ಬರ್ರಿ. ಇಲ್ಲ, ಅದು ಏನಾಗುತ್ತದ ನೆಗ್ಲೆಕ್ಟ್ ಮಾಡಿದ್ದಾರೆ. ಇದನ್ನ ಸರ್ಕಾರ ಕೂಡ ಜವಾಬ್ದಾರಿ ತಗೋಬೇಕು. ನೋಡಪ್ಪ ಇವೆಲ್ಲ ಎಂತ ಚಲೋ ಸರ್ಕಾರ ಕೊಟ್ರೆ ಇಲ್ಲೇ ಮುನಿ ರೈತರು ಸ್ವಲ್ಪ ಸಣ್ಣ ಜಗದಾಗ ಅಲ್ಲ ಮತ್ತೆ ಅಭಿವೃದ್ಧಿ ಆಗ್ಬೇಕಾದ್ರೆ ಹೆಂಗ ಎಲ್ಲರೂ ಒತ್ತಾಯ ಮಾಡ್ಬೇಕು. ಸ್ವಲ್ಪ ಬ್ಯಾಟ್ರಿ ಇಡ್ರಿ ಸರ್ ನಿಮ್ದೊಂದು. ಇದು ಈ ದೇವಸ್ಥಾನ ಸ್ಥಾಪನೆ ಆಗುವ ಮುನ್ನ ಈ ಶಿಲಾ ಫಲಕವನ್ನು ಹಾಕಿದ್ದಾರೆ ಎಂದು ತಿಳಿದು ಬರುತ್ತದೆ. ಪ್ರಾಚೀನ ಕಾಲದ ಅಡಿಗಲ್ಲು ಸಮಾರಂಭ, ಅಡಿಗಲ್ಲು ಸಮಾರಂಭ ಶಿಲಾಶಾಸನ ಕೂಡ ಕಂಡು ಬರುತ್ತದೆ. ಸುಮಾರು ವರ್ಷಗಳ ಹಿಂದೆ ಇದಕ್ಕೆ ಇದು ಹಳೆಗನ್ನಡ ಹಳೆಗನ್ನಡದ ಗುಡಿಗೆ ಸ್ವಯಂಭೂ ಲಿಂಬನ ಗುಡಿ ಮೊದಲನೇದ್ದು. ಹೌದನ್ರಿ? ಪಯೋಲಿಂಬನ ಗುಡಿ, ಸ್ವಯಂ ಲಿಂಬನ ಗುಡಿ. ವಾ ವಾ ವಾ. ಸ್ವಯಂ ಲಿಂಗ ಹುಟ್ಟಿದ ಅಂತ. ರೈಟ್. ಶಂಭುಲಿಂಗ. ಇದಕ್ಕೆ ಈ ರೋಡಿ ಒಳಗೆ ಕಾಣೋದಾಗಿ ಶಂಭುಲಿಂಗ. ಇದು ಕರೆಕ್ಟ್ ನೀವು ಹೇಳಿದ್ದು. ಸ್ವಯಂಭೂಲಿಂಬನ ಗುಡಿ 1054ನೇ ಇಸ್ವಿ. ಆಮ್ಯಾಗ BV ಮಲ್ಲಾಪುರ ಅಂತೇಳಿ ಧಾರವಾಡ ನಮ್ಮೂರಲ್ಲಿ ಅವ್ರು ಪ್ರಾಪರ್ ಮಲ್ಲಾಪುರ, BV ಮಲ್ಲಾಪುರ. ಅವರು ಇಲ್ಲಿ ನಮ್ಮ ಭೀಮಾಂಬಿಕಾ ಕಲ್ಯಾಣ ಇದು ಶಿವಾನುಭವ ಗೋಷ್ಠಿ ಒಳಗ ಅದ್ರ ಬಗ್ಗೆ ಇಡೀ ಶಂಭುಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಪೂಜೆ ಮಾಡೋದು ಹೊನ್ನಿಗೆನೂರು ಅಂತ ಐತಿ. ಹೊನ್ನಿಗೆನೂರು, ಆ ಹೊನ್ನಿಗೆನೂರ ಪೂಜೆ ಮಾಡ್ತಿದ್ರಂತಿ ಗುಡಿ ಇವತ್ತಿಗೆ. ಹೌದ್ರಿ? ಪೂರ್ವಿ. ಈಗ ಇದಕ್ಕ 8 ಕೋಟಿ ಜಮೀನ್ ಅದಾವ್ರಿ. 6 ಪೂಜೆ ಮಾಡ್ರಿಗೆ ಐತಿ. ಹೌದಲ್ರಿ? 8 ಕೋಟಿ ಜಮೀನ್ ಐತಿ ಇದಕ್ಕೆ.
ಹೌದ್ರಿ ಮತ್ತೆ ಅವ್ರು ಬಂದು ಪೂಜೆ ಮಾಡ್ತಾರನ್ರಿ ಪಾಯ ಪ್ರಕಾರ ಮಾಡ್ತಾರೆ ವರ್ಷಕ್ಕೆ ಪಾಳೆ ಪಕ್ಕರ ಹೌದ್ರಿ ಹಾ 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 ಅದಕ್ಕೆ ಗುಡಿಗೆ ಪೂಜೆ ಮಾಡೋದಿನ ಇದು ಬಂದಿರುತ್ತೆ ಗೌರ್ಮೆಂಟ್ ಇಂದ. ಅದು ಅರ್ಚಕರಿಗೆ ಅರ್ಚಕರಿಗೆ ಹಾ, ಹಾ, ಸರ್. ಆರಾಧನಾ ಕಮಿಟಿಯಿಂದ ಮಾಡ್ತಾರೆ ಸ್ವಲ್ಪ ಸರ್ ಒಂದು ಸ್ವಲ್ಪ ಇದನ್ನ ಬಿಡ್ರಿ ಸರ್ ಇದು. ಹಾ. ಅಲ್ಲಿ ಇದು ಗುಡಿ ಇದು ಆಗಿಲ್ಲಲ್ಲ ಇದು ಪಾರ್ವತಿ ಪರಮೇಶ್ವರದ ಇದು ಹೌದು ಪಾರ್ವತಿ ಪರಮೇಶ್ವರ ಹೌದೌದು ಪಾರ್ವತಿ ಪರಮೇಶ್ವರ. ಇನ್ನೂ ಅರ್ಚಕ ಹಾ ನೋಡ್ರಿ ಹಂಗ ಎಷ್ಟು ಚಂದ ಕೆತ್ತಾರ. ಇದು ಕಲ್ಲು ಇಟ್ಕಲ್ಲ ಅಲ್ರಿ ಇಟ್ಕಲ್ಲ ಹೌದು. ಇದು ವಿಘ್ನೇಶ್ವರ ಈಗ ಇತ್ತಿತ್ತಲ್ಲ ನಾವು ಮಾಡಿದ್ದವ್ರು ಗಣಪ 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 ಅಂತ ಹೇಳೋದು. ಇದು 2 ಲಿಂಗ ಅದ ಮುಂದಿದ್ದು ಉದ್ಭವ ಲಿಂಗ ಹಾ ಫಸ್ಟ್ ಇದ್ದಿದ್ದೆ ಇಲ್ಲಿ ಒಳಗ್ ಹೋದ್ರಿ ಇಲ್ಲ ಹೇಳ್ತಾರೆ ಕೈಲಿ ಇಲ್ಲಿ ನೋಡಿ ಕಿಲಿ ಇದ್ದಿರ್ತಾರೆ ಮುಂದಿರೋದು ಉದ್ಭವಲಿಂಗ ರೀ ಹಿಂದಿಂದು ಮತ್ತೊಂದು ಮತ್ತು ಅದಕ್ಕಂತದ್ದು ಹಾ ಇಲ್ಲ ಮುಂದದ್ದು ಉದ್ಭವಲಿಂಗ ಹಿಂದಿಂದು ಸ್ಥಾಪನಾ ಮಾಡಿ ಸ್ಥಾಪನಾ ಲಿಂಗ ಸ್ಥಾಪನಾ ಲಿಂಗ. ಓಕೆ ಶಂಭುನಾಥ ದೇವಸ್ಥಾನ. ಅವ್ರು ಈ ಪಿಡಿಯೋ ತಗೊಂಬಂದು ಹಾಕಿ ತೆಗೆದಾರೆ ಓಕೆ ದೇವ್ರೆ ನೀವು ಶಕ್ತಿ ಕೊಡಪ್ಪ ನಮ್ಗೆ ನಾವು ಮಾಡ ಪ್ರತಿ ಶ್ರಾವಣ ಹಾಂ 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 ಇಲ್ಲೊಂದು ಐತಲ್ರಿ ಇದು ವಾವ ಈಕಿ ಲಕ್ಷ್ಮಿ ಇರಬೇಕು ಹೌದಲ್ರಿ ಇಲ್ಲ ಲಕ್ಷ್ಮಿ ಪಾರ್ವತಿ ಈಶ್ವರ ಲಕ್ಷ್ಮಿ ಅಲ್ಲ ಬೇರೆ ಹೌದ್ರಿ ಈಶ್ವರ ಇದು ಮುಂದೆ ಈಶ್ವರ ಐತಂದ್ರೆ ಆಕೆ ಲಕ್ಷ್ಮಿ ಕಾಳಿಕಾದೇವಿ ಕಾಳಿಕಾ ಭದ್ರಿಕಾಳಿ ಭದ್ರಕಾಳಿ ಹಾ ರೈಟ್ ಭದ್ರಕಾಳಿಕಾದೇವಿ ಈರಣ್ಣನ ಹೆಂಡತಿ ಹೌದಲ್ರಿ ಗುಡಿಯಾಗ ಇಲ್ಲದ ನಾಗ ದೇವರು ನಾಗದೇವತೆ. ಸರ್ ತಗೊಂಡಿನಿ ಸರ್ ಹೌದು ಸರ್ ಇದು ಪ್ರಾಚೀನ ಕಾಲದ್ದು ಅಲ್ಲ ಭಾಳ ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ಈ ದೇವಾಲಯಕ್ಕೆ ಪ್ರಾಚ್ಯ ವಸ್ತು ಹಾಗೂ ಪ್ರವಾಸೋದ್ಯಮ ಇಲಾಖೆಯವರು ಕೂಡ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಜೀರ್ಣೋದ್ಧಾರ ಮಾಡಬೇಕಾಗಿದೆ ಎಂದು ಸ್ಥಳೀಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಂಬ ಸಿಡಿದ್ದರಿಂದ 2 ಕಂಬಗಳನ್ನು ಸಪೋರ್ಟ್ ಕೊಟ್ಟಿದ್ದಾರೆ. ಅದು ಉದ್ದದು ಹೌದೌದು ಸರ್